ಸ್ಥಾನದಲ್ಲಿದೆ, ಎಷ್ಟು ವರ್ಷದಿಂದ ಅಂತ ಇಲ್ಲಿದೊಂದು ವಿಶೇಷತೆಯನ್ನು ಹೇಳ್ಬೋದಾ? ಇದು ಮೂಲ ವಿಗ್ರಹ ಬಂದು ಕೆಳಗಡೆ ಇರ್ತಕ್ಕಂಥ ಬಂದು ಮೂಲ ವಿಗ್ರಹ ಅಂತೇಳಿ 1986ರಿಂದ ಇಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಮೊದಲು ಕಲ್ಲಲ್ಲಿ ಮಾತ್ರ ಕೆತ್ತನೆಯನ್ನು ಮಾಡಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು. 86ರಿಂದನೂ ಕೂಡ ಪೂಜೆ ಯಾವಾಗಲೂ ನಡೀತಾ ಇದೆ. ಬರ್ತಾ ಪೂಜೆ ನಡೀತಿದೆ. ಒಂದು 8 ವರ್ಷದಿಂದ 10 ವರ್ಷದಿಂದ ಈ ಪೂಜೆನ ವಿಜೃಂಭಣೆಯಿಂದ ಪೂಜೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಹನುಮ ಜಯಂತಿ ಪೂಜೆಯನ್ನು ವಿಜೃಂಭಣೆಯಿಂದ ಆ ಊರದಲ್ಲಿ ಈ ಅನಂತಕುಮಾರ್ ಅಂತವರಿದ್ದಾರೆ ಕ್ಷೇತ್ರದವರು, ಅವ್ರದ್ದು ಮುಖಾಂತರವಾಗಿ ಅನ್ನದಾನ ನಡೆಯುತ್ತೆ. ಮತ್ತು ಇಡೀ ಚೋಳನಾಕ್ನೆಲ್ಲ ಗ್ರಾಮಸ್ಥರಿಂದ ಕೂಡ ಅನ್ನದಾನ ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಹೋಮ ಇರುತ್ತೆ. ಅಂದರೆ ಸಾಯಂಕಾಲ ಗಂಗೆ ಪೂಜೆಗೆ ಅಂದರೆ ಹನುಮ ತಾರಕ ಹೋಮ, ರಾಮ ತಾರಕ ಹೋಮ ಅಂಥೇಳಿ ನಾವು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೇವೆ. ಇಲ್ಲಿ ಯಾರು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೋ, ನಾವಿಲ್ಲಿ ದೋಷ ಪರಿಹಾರವನ್ನು ಕೂಡ ಮಾಡ್ತೀವಿ. ಜಾಗದಲ್ಲಿ ಯಾರು ದೋಷವನ್ನು ಪರಿಹಾರ ಮಾಡಿಸ್ಕೊಂಡು ಹೋಗಿದ್ದಾರೋ ಅವರು ಪ್ರತಿಯೊಬ್ಬರಿಗೂ ಏನು ಉದ್ದೇಶವನ್ನು ಇಟ್ಕೊಂಡು ಪೂಜೆ ಮಾಡಿದ್ದಾರೋ ಆ ಪೂಜಾ ಫಲ ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಅನುಗ್ರಹ ಆಗಿದೆ ಅಂತ, ಎಲ್ಲ ಅನುಕೂಲವಾಗಿದೆ ಅಂತ ಹೇಳಿ. ಆಮೇಲೆ ನಮ್ಮ ಹನುಮದೇವರು ಬಂದು ಪ್ರಾಣದೇವರು ಅಂತ. ಇಲ್ಲಿ ಈ ಪ್ರಾಣದೇವರಲ್ಲಿ ಯಾರು ಬಂದು ಇಷ್ಟೆಲ್ಲ ಕ್ಷೇತ್ರದಲ್ಲಿ ಮಹಿಮೆ ಆಗಲಿಕ್ಕೆ ಕಾರಣ, ಜನಗಳು ಬರಲಿಕ್ಕೆ ಕಾರಣ ಏನು ಅಂತಂದರೆ ಈ ಕ್ಷೇತ್ರದೇವರ ಅನುಗ್ರಹ, ಕ್ಷೇತ್ರದೇವರ ಆಶೀರ್ವಾದ, ಅವರ ಶಕ್ತಿ, ಅವರ ಪ್ರೇರಣೆಯಿಂದ ಎಲ್ಲ ಭಕ್ತಾದಿಗಳಿಗೂ ಸಕಲವೂ ಕೂಡ ಪ್ರಾಪ್ತಿಯಾಗಿದೆ ಭಗವಂತನ ಆಶೀರ್ವಾದದಿಂದ. ಅದಕ್ಕೆ ಯಾರು ಪ್ರತಿಯೊಬ್ಬರು ಕೂಡ ಏನೇ ಸಮಸ್ಯೆಗಳು ಬರಲಿ, ಸಂತಾನ ಸಮಸ್ಯೆ ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆ, ಏನೇ ಸಮಸ್ಯೆಗಳದ್ದು ಕೂಡ ಈ ಕ್ಷೇತ್ರಕ್ಕೆ ಬಂದು ಯಾರು ಪೂಜೆಯನ್ನು ಮಾಡಿಸ್ಕೊಂಡು ಹೋಗಿದ್ದಾರೋ, ಈ ಕ್ಷೇತ್ರಕ್ಕೆ ಯಾರು ಬಂದೋಗಿದ್ದಾರೋ ಅಂಥವರಿಗೆ ಸಕಲವೂ ಕೂಡ ಈ ಜಾಗದಿಂದ ಪ್ರಾಪ್ತಿಯಾಗದೆ, ಭಗವಂತನ ಅನುಗ್ರಹದಿಂದ ಪ್ರಾಪ್ತಿಯಾಗಿದೆ ಅಂತ ಹೇಳ್ಬೋದು. ಹೌದು, ಮೇಲೆ ಬೆಟ್ಟ ಆನಂದಲಿಂಗೇಶ್ವರ ಅಂತೇಳಿ ಬೆಟ್ಟ ಇದೆ. ಅದು ಮೂಲ ಚೋಳರ ಕಾಲ ದೇವಸ್ಥಾನ ಇದೆ. ಅದು ಕ್ಷೇತ್ರ, ಅದು ಪುಣ್ಯಕ್ಷೇತ್ರ ಅಂತೇಳಿ. ಅದು ಕೆಳಗಡೆ ಇರ್ತಕ್ಕಂಥದ್ದು ಒಂದು ದೇವಸ್ಥಾನ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ನಡ್ಕೊ ಹೋಗುತ್ತೆ. ರಾಮನವಮಿ ನಡೆಯುತ್ತೆ. ಆಮೇಲೆ ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಪೂಜೆಗಳು ನಡೆಯುತ್ತೆ. ಆಮೇಲೆ ವಿಶೇಷತೆ ಅಂದರೆ ಇಲ್ಲಿ ಬಂದಿರತಕ್ಕಂಥವ್ರಿಗೆ ಎಲ್ಲವೂ ಅನುಕೂಲ ಆಗಿದೆ ಹೇಳಿ. ಸಂತಾನ ಆಗಿರಲಿ ಅಥವಾ ಯಾರೋ ಏನೋ ಅವರು ಅಂದ್ಕೊಂಡಿರ್ತಕ್ಕಂಥ ಸಂಕಲ್ಪವನ್ನು ಮಾಡ್ಕೊಂಡು ಬಂದವರಿಗೆ ಆಗಿರಲಿ, ಪ್ರತಿಯೊಂದನ್ನು ಕೂಡ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಎಲ್ಲವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ. ಮತ್ತು ಬೆಳಗ್ಗೆ 5 ಗಂಟೆಗೆ, ಬೆಳಗ್ಗೆ ಮತ್ತೆ 10 ಗಂಟೆ ಕ್ಲೋಸ್ ಆಗುತ್ತೆ. ಸಾಯಂಕಾಲ ಮತ್ತು 5:30 ಮತ್ತು 8:00 ಕ್ಲೋಸ್ ಆಗುತ್ತೆ. ಹೆಬ್ಬಾಳದಿಂದ ಒಂದು ಕಿಲೋಮೀಟ್ರ್, ಒಂದು ಕಿಲೋಮೀಟ್ರ್ ಅನ್ಕೊಳ್ಳಿ, ಅಷ್ಟೇ. 1 ಕಿಲೋಮೀಟ್ರ್ ಇದೆ. ಬಂದು ಹೋಗತಕ್ಕಂಥ ತುಂಬ ಅನುಕೂಲವಿದೆ. ನಡ್ಕೊಂಡು ಕೂಡ ಬರ್ಬೋದು, ಅನುಕೂಲ ಇದೆ. ಆಮೇಲೆ ಬಸ್ಸಿನ ಅನುಕೂಲ ಇದೆ, ಆಟೋಗಳ ಅನುಕೂಲ ಇದೆ. ಪ್ರತಿದಿನ ಅಭಿಷೇಕ ಇರುತ್ತೆ. ಶನಿವಾರ ಮಂಗಳವಾರ ವಿಶೇಷವಾಗಿ ನಡೆಯುತ್ತೆ. ಮತ್ತು ಪ್ರತಿ ಅಮಾವಾಸ್ಯೆಗೆ ಹೋಮ ನಡೆಯುತ್ತೆ. ಪ್ರತಿ ಅಮಾವಾಸ್ಯೆಗೆ ಹೋಮ ಇರುತ್ತೆ. ಪ್ರತಿ ಅಮಾವಾಸ್ಯೆಗೆ ತುಂಬ ಜನಗಳು ಬಂದು ಪಾಲ್ಗೊಂಡಿರ್ತಕ್ಕಂಥೆಲ್ಲ ಅನುಕೂಲ ಕೂಡ ಆಗಿದೆ ಅಂತ. ಅನುಭವ ಅಂದರೆ ಏನು ಹೇಳಿದ್ವಿಲ್ಲ ನಿಮಗೆ, ಈಗ ಸಂತಾನ ಇಲ್ಲದೆ ಇರ್ತಕ್ಕ ಬಂದಿದ್ದವರಿಗೆ ಸಂತಾನ ಆಗಿರ್ತಕ್ಕಂಥದ್ದಾಗಿರಲಿ, ಅಥವಾ ಅವ್ರು ಏನೇ ಕಷ್ಟ ಫ್ಯಾಮಿಲಿ ಏನೋ ಸಮಸ್ಯೆಗಳಿರುತ್ತೆ, ಆ ಫ್ಯಾಮಿಲಿ ಸಮಸ್ಯೆಗಳು ಕೂಡ ಪರಿಹಾರ ಆಗಿರ್ತಕ್ಕಂಥದ್ದಾಗಿರಲಿ, ಅದೆಲ್ಲವೂ ಆಗಿದೆ. ನಮ್ಮ ಹತ್ರ ಹಂಚಿಕೊಂಡಿದ್ದಾರೆ ಎಲ್ಲ ಭಕ್ತರು ಕೂಡ.